ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿರುದ್ಧ ಅಪಪ್ರಚಾರ ನಡೆಸುತ್ತಿದ್ದಂತಹ ಪೊಲೀಸ್ ಇಲಾಖೆಯಿಂದ ವಜಾಗೊಂಡಂತಹ ಅಧಿಕಾರಿ ಗಿರೀಶ್ ಮಠಣ್ಣವರ್ ಮತ್ತವರ ತಂಡಕ್ಕೆ ಹಗರಿಬೊಮ್ಮನಹಳ್ಳಿ ಮತ್ತು ಗದಗದಲ್ಲಿ ಸಾರ್ವಜನಿಕರು ಸರಿಯಾದ ರೀತಿಯಲ್ಲೇ ತಪರಾಕಿ ನೀಡಿದ್ದಾರೆ. ರಾಜ್ಯ ಸರ್ಕಾರ ಕೆಲವು ದಿನಗಳ ಹಿಂದೆ ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆಯೊಂದನ್ನು ಜಾರಿಗೊಳಿಸಿತ್ತು. ಈ ಸುಗ್ರೀವಾಜ್ಞೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪ್ರವರ್ತಿತ ಗ್ರಾಮಾಭಿವೃದ್ಧಿ ಯೋಜನೆಗೆ ಅನ್ವಯವಾಗುವುದಿಲ್ಲ. ಆದರೆ ಗಿರೀಶ್ ಮಠಣ್ಣವರ್ ಮತ್ತವರ ಸಹಚರರು ಈ ಬಗ್ಗೆ ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುವಂಥ ಅಪಪ್ರಚಾರದಲ್ಲಿ ತೊಡಗಿದ್ದರು. ಅದರಂತೆ ಅವರು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಗೆ ಹೋಗಿ ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಸಾಲ ಪಡ್ಕೊಂಡವರು ಸಾಲ ಕಟ್ಟಬೇಕಾಗಿಲ್ಲ, ಯಾರು ಸಾಲ ವಸೂಲಿಗೆ ಬಂದರೆ ಪೊಲೀಸರಿಗೆ ದೂರು ನೀಡಿ ಅಂತ ಹೇಳಿ ಅಪಪ್ರಚಾರದಲ್ಲಿ ತೊಡಗಿದ್ದರು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಗುರುತಿಸಿಕೊಂಡಂತಹ ಸಾರ್ವಜನಿಕರು ಒಟ್ಟುಗೂಡಿ ಗಿರೀಶ್ ಮಠಣ್ಣವರ್ ಮತ್ತು ಅವರೊಂದಿಗೆ ಬಂದಿದ್ದ ಕೆಲವರನ್ನು ಸಾರ್ವಜನಿಕವಾಗಿಯೇ ತರಾಟೆಗೆ ತೆಗೆದುಕೊಂಡರು. ಸಾರ್ವಜನಿಕರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಿಸಲು ಗಿರೀಶ್ ಮಠಣ್ಣವರು ತಡಬಡಾಯಿಸಿದರು. ಕೊನೆಗೆ ಜನರ ಆಕ್ರೋಶ ಮಿತಿ ಮೀರುವುದನ್ನು ಗಮನಿಸಿದಂಥ ಮಠಣ್ಣವರು ಇನ್ನು ಇಲ್ಲಿ ನಿಂತರೆ ಧರ್ಮದೇಟು ತಿನ್ನುವುದು ಖಚಿತ ಎನ್ನುವಂತಹ ತೀರ್ಮಾನಕ್ಕೆ ಬಂದು ಕಾರು ಹತ್ತಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಈ ಬಗ್ಗೆ ಎಲ್ಲ ವಿಡಿಯೋ ದಾಖಲೆಗಳು ಇವೆ. ಗಿರೀಶ್ ಮಠಣ್ಣವರು ಹೇಳಿದ್ದು, ಗಿರೀಶ್ ಮಠಣ್ಣವರಿಗೆ ಸಾರ್ವಜನಿಕರು ಎದುರೇಟು ಕೊಟ್ಟದ್ದು ಮತ್ತು ಯಾವ ಯಾವ ವಿಚಾರದ ಬಗ್ಗೆ ಗಿರೀಶ್ ಮಠಣ್ಣವರು ಸುಳ್ಳು ಹೇಳುತ್ತಿದ್ದಾರೆ ಎನ್ನುವುದನ್ನು ಸಾರ್ವಜನಿಕರು ಸವಿಸ್ತರವಾಗಿ ವಿವರಿಸಿದ್ದಾರೆ. ಈ ಘಟನೆಯನ್ನು ಮರೆಮಾಚುವ ಉದ್ದೇಶದಿಂದ ಗಿರೀಶ್ ಮಠಣ್ಣವರ್ ಮರುದಿನವೇ ಗದಗದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದರು. ಅವರ ಉದ್ದೇಶ ಇದ್ದದ್ದು ಧರ್ಮಸ್ಥಳ ಸ್ವಸಹಾಯ ಸಂಘಗಳ ವಿರುದ್ಧ ಸಾರ್ವಜನಿಕರನ್ನು ಬಡಿದೆಬ್ಬಿಸುವುದು, ಅಂದರೆ ಅದರ ವಿರುದ್ಧ ಪ್ರಚೋದಿಸುವುದು. ಈ ವಿಚಾರ ಅಲ್ಲಿನ ಸ್ಥಳೀಯ ಸ್ವಸಹಾಯ ಸಂಘದ ಕಾರ್ಯಕರ್ತರಿಗೆ ಗೊತ್ತಾಯಿತು. ಅವರು ಪತ್ರಿಕಾಗೋಷ್ಠಿ ನಡೆಯುತ್ತಿದ್ದಂತಹ ಪತ್ರಿಕಾ ಭವನಕ್ಕೆ ಬಂದರು. ಈ ಸಂದರ್ಭದಲ್ಲಿ ಮಾಹಿತಿ ತಿಳಿದ ಪೊಲೀಸರು ಅಲ್ಲಿಗೆ ಬಂದು ಸಾರ್ವಜನಿಕರನ್ನು ಪತ್ರಿಕಾ ಭವನದ ಒಳಗೆ ಹೋಗಲು ಬಿಡಲಿಲ್ಲ. ಅಷ್ಟೊತ್ತಿಗೆ ಸಾರ್ವಜನಿಕರು ಗಿರೀಶ್ ಮಠಣ್ಣವರು ಮತ್ತು ಅವರ ಸಹಚರರನ್ನು ಹೊರಗೆ ಕರೆಯುವಂತೆ ಪಟ್ಟು ಹಿಡಿದರು. ಪತ್ರಿಕಾ ಭವನದ ಎದುರಿನ ರಸ್ತೆಯಲ್ಲೇ ಕುಳಿತುಕೊಂಡರು. ಸುಮಾರು 1 ಗಂಟೆಗಳ ಕಾಲ ಗಿರೀಶ್ ಮಠಣ್ಣವರು ಮತ್ತವರ ಸಹಚರರು ಪತ್ರಿಕಾ ಭವನದಲ್ಲಿ ದಿಗ್ಬಂಧನಕ್ಕೆ ಒಳಗಾಗಿದ್ದರು. ಕೊನೆಗೆ ಗಿರೀಶ್ ಮಠಣ್ಣವರನ್ನು ಪೊಲೀಸರು ಅಲ್ಲಿಂದ ರಕ್ಷಣೆಯಲ್ಲಿ ಕಳುಹಿಸಬೇಕಾಯಿತು. ಇಂತಹ ಘಟನೆಗಳು 2 ದಿನದ ಅವಧಿಯಲ್ಲಿ ನಡೆದಿದೆ. ಗಿರೀಶ್ ಮಠಣ್ಣವರು ಮತ್ತವರ ಸಹವರ್ತಿಗಳು ಕಳೆದ ಕೆಲವು ಸಮಯಗಳಿಂದ ಧರ್ಮಸ್ಥಳದ ಸ್ವಸಹಾಯ ಸಂಘದ ವಿರುದ್ಧ ಒಂದು ರೀತಿಯ ಅಪಪ್ರಚಾರದ ಅಭಿಯಾನ ನಡೆಸುತ್ತಿದ್ದಾರೆ. ಸ್ವಸಹಾಯ ಸಂಘಗಳಲ್ಲಿ ಲೋನು ಕೊಡಲಾಗುತ್ತಿದೆ ಮತ್ತು ಅದಕ್ಕೆ ವಿಪರೀತ ಬಡ್ಡಿ ಏರಲಾಗುತ್ತಿದೆ, ಇದರಿಂದಾಗಿ ಜನಸಾಮಾನ್ಯರ ಬದುಕು ದುಸ್ತರವಾಗುತ್ತಿದೆ ಎನ್ನುವಂಥ ರೀತಿಯಲ್ಲಿ ಅಪಪ್ರಚಾರ ಮಾಡುತ್ತಿದ್ದರು. ಆದರೆ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಮಂದಿ ಫಲಾನುಭವಿಗಳಿದ್ದಾರೆ. ಅವರು ಎಲ್ಲರಿಗೂ ಧರ್ಮಸ್ಥಳ ಸಂಘದಲ್ಲಿ ಬಡ್ಡಿ ಎಷ್ಟಿದೆ, ಎಷ್ಟು ಹಣ ಕಟ್ಟಲಿಕ್ಕಿದೆ ಎಲ್ಲವೂ ಗೊತ್ತಿತ್ತು ಮತ್ತು ಆ ಸಂಘದಲ್ಲಿ ಸಾಲ ಪಡೆದುಕೊಂಡು ಜೀವನದಲ್ಲಿ ಆರ್ಥಿಕ ಸ್ವಾವಲಂಬನೆ ಸಾಧಿಸಿದಂಥ ಲಕ್ಷಾಂತರ ಮಂದಿ ಮಹಿಳೆಯರಿದ್ದಾರೆ. ಅವರಿಗೆಲ್ಲ ವಾಸ್ತವ ವಿಚಾರ ತಿಳಿದಿತ್ತು. ಆದ್ದರಿಂದ ಅವರು ಯಾರೂ ಗಿರೀಶ್ ಮಠಣ್ಣವರು ಮತ್ತು ಇತರರ
ಮಾತಿಗೆ ಮನ್ನಣೆ ಕೊಟ್ಟಿರಲಿಲ್ಲ. ಆದರೆ ರಾಜ್ಯ ಸರ್ಕಾರ ಯಾವಾಗ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಸುಗ್ರೀವಾಜ್ಞೆಯನ್ನು ಹೊರಡಿಸಿತು, ಆ ಸಂದರ್ಭದಲ್ಲಿ ಮತ್ತೆ ಗಿರೀಶ್ ಮಟ್ಟಣ್ಣವರು ಮತ್ತು ಅವರ ಟೀಮು ಇದೇ ಅಸ್ತ್ರವನ್ನು ಬಳಸಿಕೊಂಡು ಧರ್ಮಸ್ಥಳ ಸ್ವಸಹಾಯ ಸಂಘದ ಮೇಲೆ ಪ್ರಹಾರ ಮಾಡಬಹುದು ಎಂದು ನಿರ್ಧರಿಸಿ ಉತ್ತರ ಕರ್ನಾಟಕದಲ್ಲಿ ಕೆಲವು ಕಡೆಗಳಲ್ಲಿ ಅಭಿಯಾನ ನಡೆಸಲು ಮುಂದಾದರು. ಆದರೆ ಹಗರಿಬೊಮ್ಮನಹಳ್ಳಿಯಲ್ಲಿ ಸರಿಯಾದ ರೀತಿಯಲ್ಲಿ ಸ್ವಸಹಾಯ ಸಂಘದ ಕಾರ್ಯಕರ್ತರು ಜಾಡಿಸಿದರು. ತದನಂತರ ಗದಗದಲ್ಲಿ ಸಹ ಅವರನ್ನು ಹಿಮ್ಮೆಟ್ಟಿಸಿದರು. ಇನ್ನು ಮುಂದಕ್ಕೆ ಇವರ ಪ್ರಯಾಣ ಉತ್ತರ ಕರ್ನಾಟಕದ ಯಾವುದೇ ಮೂಲೆಗೂ ಹೋದರೂ ಸಹ ಸಾರ್ವಜನಿಕರು ಇವರಿಗೆ ಸರಿಯಾದ ರೀತಿಯಲ್ಲಿ ಪ್ರತ್ಯುತ್ತರ ಕೊಡುವುದು ಖಂಡಿತ. 1 ವರ್ಷದ ಹಿಂದೆ ಇದೇ ಗಿರೀಶ್ ಮಠಣ್ಣವರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡುತ್ತೇನೆ ಅಂತ ಹೇಳಿ ಹೋದವರು ಇವತ್ತಿನವರೆಗೂ ಬಂದಿಲ್ಲ. ಆವತ್ತು ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದು ಪೊಲೀಸರು ಬರುವವರೆಗೆ ಸುಮ್ಮನಿದ್ದು, ಪೊಲೀಸರು ಬಂದ ಮೇಲೆ ತನ್ನ ಪ್ರತಾಪವನ್ನು ತೋರಿಸಲು ಹೋಗಿ ಮತ್ತೆ ಪೊಲೀಸರ ಬೆಂಗಾವಲಿನಲ್ಲಿ ಕಾರಿನಲ್ಲಿ ಕೂತು ಹೋದಂಥ ಗಿರೀಶ್ ಮಠಣ್ಣವರು ಕಳೆದ 1 ವರ್ಷದಿಂದ ಆ ರಸ್ತೆಯಲ್ಲೇ ಸರಿಯಾಗಿ ಓಡಾಡಿಲ್ಲ. ಅಷ್ಟು ಭಯಕ್ಕೆ ಬಿದ್ದಿದ್ದ ಅಂಥ ಮಠಣ್ಣವರು ಇದೀಗ ಹಗರಿಬೊಮ್ಮನಹಳ್ಳಿ ಮತ್ತು ಗದಗದಲ್ಲಿ ಸಾರ್ವಜನಿಕರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ಮತ್ತು ಸಂಪೂರ್ಣವಾಗಿ ಆತನ ಬಂಡವಾಳ ಬಯಲಾಗಿದೆ. ಇನ್ನು ಮುಂದಕ್ಕೆ ಉತ್ತರ ಕರ್ನಾಟಕದಲ್ಲಿ ಗಿರೀಶ್ ಮಠಣ್ಣವರು ಯಾವುದೇ ಗ್ರಾಮಕ್ಕೆ ಹೋಗಲಿ, ಯಾವುದೇ ನಗರಕ್ಕೆ ಹೋಗಲಿ, ಧರ್ಮಸ್ಥಳದ ವಿರುದ್ಧ ಏನಾದರೂ ಮಾತನಾಡಿದರೆ ಅಲ್ಲಿನ ಸಾರ್ವಜನಿಕರೇ ಅದಕ್ಕೆ ಸರಿಯಾದ ಪ್ರತ್ಯುತ್ತರ ನೀಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತು ಇದು ಒಂದು ರೀತಿಯ ಅಭಿಯಾನ. ಧರ್ಮಸ್ಥಳದ ಹೆಸರನ್ನು, ಧರ್ಮಸ್ಥಳದ ಸಂಸ್ಥೆಯ ಹೆಸರನ್ನು ಕೆಡಿಸಲು ಮಹೇಶೆಟ್ಟಿ ತಿಮರೋಡಿ ಆ್ಯಂಡ್ ಗಿರೀಶ್ ಮಠಣ್ಣವರ ಗ್ಯಾಂಗ್ ಕಳೆದ ಕೆಲವು ವರ್ಷಗಳಿಂದ ಪ್ರಯತ್ನ ಪಡ್ತಲೇ ಇದೆ. ಆದರೆ ಆ ಸಂಸ್ಥೆಗಳು ದಿನದಿಂದ ದಿನಕ್ಕೆ ಪ್ರವರ್ಧಮಾನಕ್ಕೆ ಹೋಗುತ್ತದೆಯೇ ಹೊರತು ಅದಕ್ಕೆ ಯಾವುದೇ ರೀತಿಯ ತೊಂದರೆಯೂ ಆಗಿಲ್ಲ. ಮೈಕ್ರೋ ಫೈನಾನ್ಸ್ನ ಹಾವಳಿಯಿಂದ ರಾಜ್ಯದ ಕೆಲವೆಡೆಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳು ನಡೆದಾಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಸುಗ್ರೀವಾಜ್ಞೆಯನ್ನು ಹೊರಡಿಸಿತು. ಮೈಕ್ರೋ ಫೈನಾನ್ಸ್ಗಳಿಗೆ ಒಂದು ರೀತಿಯಲ್ಲಿ ಮೂಗುದಾರ ಹಾಕಿದೆ. ಆದರೆ ಆ ಮೈಕ್ರೋ ಫೈನಾನ್ಸ್ಗಳ ಅಡಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ BC ಟ್ರಸ್ಟ್ ಬರುವುದೇ ಇಲ್ಲ. ಯಾಕಂದರೆ ಆ ಸುಗ್ರೀವಾಜ್ಞೆಯು ಆ ಟ್ರಸ್ಟಿಗೆ ಅನ್ವಯವಾಗುವುದಿಲ್ಲ. ಮತ್ತು RBIನ ಅಡಿಯಲ್ಲಿ ನೋಂದಾಯಿತವಾಗಿರುವಂಥ ಯಾವುದೇ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೂ ಆ ಸುಗ್ರೀವಾಜ್ಞೆ ಅನ್ವಯ ಆಗುವುದಿಲ್ಲ. ಆದ್ದರಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹಣ ಪಡೆದುಕೊಂಡವರು ಕಾಲಕಾಲಕ್ಕೆ ಸಾಲವನ್ನು ಮತ್ತು ಅದರ ಬಡ್ಡಿಯನ್ನು, ಅಂದರೆ 13% ಬಡ್ಡಿ ಇದೆ, ಆ ಬಡ್ಡಿಯನ್ನು ಮರುಪಾವತಿ ಮಾಡಬೇಕು. ಅದೇ ರೀತಿ RBI ನೋಂದಾಯಿತ ಮೈಕ್ರೋ ಫೈನಾನ್ಸ್ಗಳು ಸಹ ಅದೇ ರೀತಿಯಲ್ಲಿ ವಸೂಲಾತಿಯನ್ನು ಮಾಡ್ತವೆ. ಆದರೆ ಕೆಲವೊಂದು ಮೈಕ್ರೋ ಫೈನಾನ್ಸ್ಗಳು ನೋಂದಾಯಿತವಲ್ಲದ ಫೈನಾನ್ಸ್ಗಳು ನೋಂದಾಯಿತ ಮಾಡಿಕೊಳ್ಳಬೇಕು ಮತ್ತು ಜಿಲ್ಲಾಧಿಕಾರಿಗಳ ಸುಪರ್ದಿಯ ಅಡಿಯಲ್ಲಿ ಕಾರ್ಯ ನಿರ್ವಹಿಸಬೇಕಾಗುತ್ತದೆ. ಇಷ್ಟು ಬಿಟ್ಟರೆ ಸುಗ್ರೀವಾಜ್ಞೆಯಲ್ಲಿ ಮತ್ತು ಏನೂ ಇಲ್ಲ. ಆದ್ದರಿಂದ ಯಾರೇ ಸಾಲ ಪಡೆದುಕೊಂಡಿದ್ದರೂ ಅದನ್ನು ಮರುಪಾವತಿ ಮಾಡುವುದು ಅಗತ್ಯ ಮತ್ತು ಕಡ್ಡಾಯ. ಆದ್ದರಿಂದ ಮಹೇಶೆಟ್ಟಿ ತಿಮ್ಮರೋಡಿಯವರಾಗಲಿ, ಗಿರೀಶ್ ಮಠಣ್ಣವರಾಗಲಿ, ಅವರ ಸವರ್ತಿಗಳು ಹೇಳುವಂತಹ ಸುಳ್ಳು ಮಾತುಗಳಿಗೆ ಯಾರು ಬಲಿಯಾಗಬಾರದು ಎನ್ನುವುದಷ್ಟೇ ವಿನಂತಿ. ಸಾಲ
ತಡಿ ನಾನು 1 ಎಕರೆ 10 ಲಕ್ಷ ಇದೆ, 2 ಲಕ್ಷಕ್ಕೆ 1.5 ಎಕರೆ ಅಂದ್ರೆ 15 ಲಕ್ಷ ಕೊಡ್ಬೋದಿಲ್ಲ, 2 ಲಕ್ಷಕ್ಕೆ ಮಾಡ್ತಾರ. ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಬೇರೆ ಬೇರೆ ಅವರು ಕಷ್ಟ ಇರ್ತವೋ, ಅವರು ಇರ್ತವೋ, ಅವ್ರ ಪರಿಸ್ಥಿತಿ ಏನಿರುತ್ತೋ, ಅವ್ರು ಏನು ಮಾಡ್ಕೊಂಡಾರೋ, ಇನ್ನೊಂದು ಏನು ಮಾಡ್ಕೊಂಡಿರುತ್ತೋ ಅದು ಗೊತ್ತಿಲ್ಲ. ಅವ್ರು ಮಾಡ್ಕೊಂಡಾರ, ಅವ್ರ ಕಷ್ಟ ಅವ್ರು ಬಗೆಹರಿಸ್ಕೊಂಡಾರ ಅಲ್ಲ. ಹಂಗಾಗಿ ದಯವಿಟ್ಟು ಸಾಗ ನಮ್ಮೂರಾಗ ನಮ್ಮದು 100 ಮನೆ ಗ್ರಾಮ, ನಮ್ಮೂರ ಪಂಚಾಯತಿ ಯಾವ ಸಂಘರು ಯಾರು ಮಾಡಿಲ್ಲ ಸರ್. ಯಾರು ಸಾಲ ಕೊಡಬೇಡ್ರಿ ಅಂತ ನಾವು ಯಾವತ್ತಿಗೂ ಕೂಡ ಸಾಲ ಕೊಡಬೇಡ್ರಿ ಅಂತ ಯಾವತ್ತಿಗೂ ಹೇಳಿಲ್ಲ. ಯಾರು ಹೇಳಿಲ್ಲ. ನೀವ ಕರ್ಸಿ ಸರ, ನಿಮ್ಗ ಗೊತ್ತಲ್ಲ, ಕರ್ಸ್ಬಿಡ್ರಿ. ನೀವ ಕರ್ಸ್ರಿ, ಯಾರ್ಯಾರದ ನೋಡಿ ಕರ್ಸ್ಬಿಡ್ರಿ. ಮಾಡಿ ಅವ್ರಿಗೆ ಕಷ್ಟ ನಾವೇನು ಮಾತಾಡಲ್ಲಪ್ಪ. ಈಗ ನಿನ್ನ ಸಮಸ್ಯೆ ಮಾತಾಡೋದೇನ ಮುಗೀತು. ಯಾಕಂದ್ರೆ ನೀವು ಊರಿಗೆ ಬಂದು ನೀರು ಕೊಡಲ್ಲ. ಈಗ ಸಾರ್ವಜನಿಕರ ಉದ್ದೇಶ ಗ್ರಾಮೀಣ ಭಾಗದಾಗ ನೀರು ತಮ್ಮರ್ರಿ, ದುರ್ಗಮ್ಮ ವಾಸ್ತವ 5 ವರ್ಷ ಎಷ್ಟು ಕಟ್ಟಿಯಪ್ಪ ನೀನು? ವಾಸ್ತವ ಹೇಳು, ಕರೆಕ್ಟ್ ಹೇಳು. ಕಡೆಕ ನಿಮ್ಮ ಸುಂದರಿಯಮ್ಮ ನೀವು ಯಾಕೆ ಮಾತಾಡ್ತೀರಮ್ಮ ನೀವು? ನಾ ಕೇಳಕತ್ತೀನಿ, ಇಷ್ಟು ಕಟ್ಟಿ ನಾನು ಇಷ್ಟು ಕಟ್ಟಿದ್ದೆ ತಮ್ಮ, ಇಷ್ಟು ಕಟ್ಟಿದ್ದು ಇಷ್ಟು ಬಂತೆ ಹೇಳ. ನೀನು ಇಷ್ಟೇ ಕಟ್ಟಿದ್ರೆ ನಾನು ಇಷ್ಟೇ ಇಲ್ಲ. ಇವತ್ತಿಗೆ ತಿನ್ನಿ, ಇದು ಒಂದು 11 ಫೋನ್ ಪೇ ಮಾಡಿ ಯಾರಿಗೂ ಮಾಡಿ ಬಿಸಿಲು
ನೀವು ಯಾರು ಆರ್ಗ್ಯುಮೆಂಟ್ ಮಾಡಕ್ ಹೋಗ್ಬೇಡಿ. ಎಲ್ಲಿ ಮಾಡಿರಲ್ಲ ಒಟ್ಟು ಎಲ್ಲಿ ಮಾಡಬಾರ್ದು. ನೀವು ಮಾತಾಡಬೇಡಿ. ನೀವು ಮಾತಾಡ್ತೀವಿ. ಈಗ ಹೇಳಿವ ಏನು ವಾದ ಮಾಡಿದ್ರೆ ಸರ್ ಸಾಕು ಅಲ್ಲಿ ಹೊರಗೆ ನಮ್ಮ ಅಣ್ಣವ್ರು ಒಬ್ರಿಗೆ ತಗೊಂಡು ಕೊಡಿಸ್ತಾ ಇದೀನಿ. ನಮ್ಮ ಅಣ್ಣವ್ರು ಒಬ್ರಿಗೆ ಸಾಲ ಹಾಕೊಂಡಾರ ಯೋಜನೆಯಿಂದ ತಗೊಂಡಿದ್ದನ್ನ ಎಷ್ಟು ಸಾಲ ಹಾಕೊಂಡಾರ. ನಮ್ಮೂರು ಪರಿಸ್ಥಿತಿ ಹೇಳಿದೀವಿ, ವಾಸ್ತವ ಹೇಳಿದೀವಿ. ಈಗ ನಾವು ವಾಸ್ತವ ಬಿಡಿಸಿ ಕರ್ಸಿ ಹೇಳಿದ್ವಿ. ನಾವು 5 ವರ್ಷದ ಸಾಲ ತಗೊಂಡ 15,000 ಕಟ್ಟ ಕರ್ಸಿ ಹೇಳಿದೀವಿ. ಕಂಡೀಷನ್ ಯಾರು ಬಂದು ಅಂತ ಕೊಡ್ತಲ್ಲ ಅಂತ ಹೇಳಿದ್ವಿ. ಒಳ್ಳೇದು ಹೇಳಲ್ಲ, ಕೆಟ್ಟದಿಲ್ಲ ನೋಡಲ್ಲ, ಒಳ್ಳೇದು ಗುರುಸು ಅಂತ ಹೇಳ. ಏನಾಯ್ತು ನೋಡಿ ಇಲ್ಲಿ ಅದಕ್ಕೆ ಬ್ಯಾಂಕ್ ಇದೆ, ಬ್ಯಾಂಕ್ಗಳಿದೆ. ತಗಂತವನು ನಾವು ಏನ್ ಮಾತಾಡ್ತಾರೆ. ನಿಮ್ಮೂರೇ ನಮ್ಮನ್ನು ಕರೆಸಿರೋದು, ನಿಮ್ಮೂರೇ ನಮ್ಮನ್ನು ಕರೆಸಿರೋದು. ನೋಡಿ ನಮ್ಮೂರ ತೊಂದರೆ ಐತಿ, ನೀವು ಬಂದು ಸರಿ ಮಾಡಿ ಬಂದೆ ನಾವು. ಒಂದು ಲಕ್ಷ ಸಾಲ ಕೊಡಕ್ಕೆ ಹೇಳಿ ನೋಡೋಣ, ಯಾರನ್ನ ಕೊಡ್ತಕ್ಕೆ ಹೇಳಿ. ಈಗ ಬ್ಯಾಂಕಿಂದ 1 ಲಕ್ಷ ಸಾಲ ಕೊಡ್ತಕ್ಕೆ ಹೇಳಿ. ಕೇಳ್ರಿ 1 ಲಕ್ಷ ಸಾಲ ಕೊಡ್ತಕ್ಕೆ ಬೇಡ ನನಗೆ. ಗದ್ದಲ ಮಾಡ್ಕೊಂಡು ನಿಮ್ಗೆ ಹೇಳಂತದೇನೆ, ನೀವೆಲ್ಲ ತಿಳ್ಕೊಂಡಂತ ಹೇಳಂತದೇನೆ.
ಧರ್ಮಸ್ಥಳ ಸಂಘ ಅಂತ ಇನ್ನೊಂದು ಧರ್ಮಸ್ಥಳ ಸಂಘ ಒಳ್ಳೆ ಮಾಡಿರ್ತಕ್ಕಂಥ ಕೆಲಸ ಬೇರೆ ಯಾರು ಮಾಡಿಲ್ಲ. ನನ್ನ ಮಟ್ಟಿಗೆ ಸೋಲಾರು ಒಬ್ಬೊಬ್ಬರು ಮಾತಾಡ್ತಾರೆ. ಒಳ್ಳೇದ್ ಮಾಡಕ್ ಬಂದಾರ. ನಿಮ್ಮ ಕಷ್ಟದವಲ್ಲ ಒಂದು ಲಿಸ್ಟ್ ಮಾಡಿ ಸರ್ಕಾರ ಕೊಡ್ರಿ. ಸಾಲ ಕೊಡ್ತಾರೆ. ಧರ್ಮಸ್ಥಳ ಸಂಘ ಕ್ಲೋಸ್ ಮಾಡಿ ಅದು ಅದನ್ನ ಕ್ಲಿಯರ್ ಮಾಡಕ್ಕೆ ನೀವೆಲ್ಲರೂ ಒಂದು ಲಿಸ್ಟ್ ಮಾಡಿ ಕೊಡ್ರಿ. ಅವ್ರು ಸಾಲ ಕೊಡ್ತಾರೆ. ಕಾವ್ಯ ಹೋಗಿ ಮುಂದೋಗ ಅಲ್ಲ ಮಾಡಲ್ಲ. ಈಗ ನೀನ್ ಹೇಳಲ್ಲಪ್ಪ ನಾ ಮಾಡಲ್ಲ, ಏನು ಮಾತಾಡಲ್ಲ. ಆಯ್ತಾ? ನೀನ್ ನಿಂತ ಏನಾದ್ರು ಫ್ರೆಂಡ್ಲಿ ಮಾತಾಡೋಕೆ ಆ ವಿಚಾರ ಮಾತಾಡಲ್ಲ. ಅದನ್ನ ಯಾಕೆ ವಾದ ಮಾಡ್ತೀನಿ? ಕ್ಲಿಯರ್ ಆಯ್ತಾ? ನೋಡಮ್ಮ, ಇನ್ನೊಂದು ಊರಾಗ ಕರೀತಾರಲ್ಲ, ಈಗ ಅವ್ರ ಮನೆ ಕರೀತಾರ ಬರ್ರಿ ಅಂತ ಹೇಳಿ ಅವ್ರ ಮನೆ ನಾವು ಹೋಗಬೇಕಾಗತ್ತೆ. ನನ್ನ ಕರೀತಾರ. ಈಗ ನೀನ್ ನನಗೆ ಅಕ್ಕ ತಂಗಿಲ್ಲ, ನೀನ್ ತೊಂದರೆಗೆ ಹೋಗ್ರಿ. ಯೂಟ್ಯೂಬ್ ಅಲ್ಲಿ ತಪ್ಪಿಸದೆ ಇದಲ್ಲಾಗ 20-30 ನಿಜ ಯಾರಾದ್ರೂ ಹೋಗಿಲ್ಲ ಅರ್ಧ ಗಂಟೆ ದಯವಿಟ್ಟು ನೀವು ಅಗಳಿಂದ ಮಾತು ಹೇಳಕ್ಕೆ ಇಲ್ಲಿ ಬಲವಂತ ಮಾಡಿಲ್ಲ. ಯಾರು ಇಲ್ಲೇ ನಾವು ಇಲ್ಲಿ ತಿರುಗಾಡೋದಿಲ್ಲ. ನಾವು ಈ ಒಂದು ಇಡೀ ರಾಜ್ಯದೊಳಗ ಆತ್ಮಹತ್ಯೆ ನಿಮ್ಗೆ ನೋಡಿಕೊಂಡಿರಿ. ಹೌದಾ? ನೀವು ಅಗಳ ಪ್ರಾರಂಭದಾಗ ಒಂದು ಮಾತು ಹೇಳಿ, ಯಾರಿಗೂ ನಾವು ಇಚ್ಛಿಲ್ಲ, ಅಲ್ಲಲ್ಲ ಯಾರಿಗೂ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಯಾರಿಗೆ ಅಂದ್ರೆ ಯಾರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ನಾನು ಅರ್ಥ ಯಾರಿಗೂ ನಾವು ಪ್ರಶ್ನೆ ಮಾಡ್ಬೇಡ. ನಮ್ದು ಉದ್ದೇಶ ಏನಂತಂದ್ರೆ ಇಡೀ ರಾಜ್ಯದಾಗ ಇವತ್ತು ಇಂಥ ಸುಗ್ರೀವಾದ ಯಾಕೆ ತಂದಾರ ಅಂತ ಹೇಳಿದ್ರೆ ನಿಮ್ಮೂರ ಒಳಗ ಒಂದ ಆಗೈತೆ ಅಂತಲ್ಲ, ನಿಮ್ಮೂರ ಒಳಗ ಇರುತ್ತೆ ಆಗೈತೆ ಅಂತ. ಹಲೋ ಪ್ರಕಾರ ಏನು ಕೆಲಸ ಮಾಡ್ತಾರೆ ಸರ್. ಇವತ್ತು ಬೇರೆ ಕಮ್ಮಿ ಕೊಡ್ತಾ ಹೋಗ್ತೀನಿ.
ನಾವು ಈಗ ಏನಾದ್ರೂ ಅಡ್ಮಿಟ್ ಆಗಿ ಮತ್ತೆ ನೋಡಿ, ಈಗ FIR ಕೊಡ್ಲಿಕ್ಕೆ ಯಾರು ಬೇಕು FIR ಕೊಡ್ಬೋದು. ತನಿಖೆ ಮಾಡೋ ಅಧಿಕಾರ ನಮ್ಮ ಕಲ್ಲಿದೆ. ಸುಳ್ಳು ಕೇಸೋ ಸರಿ ಕೇಸೋ ನಾವು ಪ್ರೂವ್ ಮಾಡ್ತೀವಿ, ತನಿಖೆಯಲ್ಲಿ ಪ್ರೂವ್ ಮಾಡ್ತೀವಿ. ಆಯ್ತಾ? ಯಾಕಂದ್ರೆ ನೀವು ಕೂಡ ಸ್ಪಾಟ್ ಅಲ್ಲಿ ಇದ್ದೀರಿ. ಆಯ್ತು, ನಮ್ಮ ಹತ್ರ ವಿಡಿಯೋಸ್ ಎಲ್ಲ ಇದೆ, ಎಲ್ಲ ತನಿಖೆ ಮಾಡಿ ನೋಡ್ತೀವಿ. ತನಿಖೆಯಲ್ಲಿ ಯಾವ ಪ್ರೂವ್ ಸರಿನಾ ತಪ್ಪು ಅಂತ ಗೊತ್ತಾಗುತ್ತೆ. ನೀವೊಂದು ಮಾತು ಎತ್ತಿದ್ರಲ್ಲ ಮಂಡೆ ಪ್ರಮಾಣ ಮಾಡ್ತೀನಿ ಅಂದ್ರೆ ಮಾಡಿಯೇ ಮಾಡ್ತಾನೆ. 100 ಜನ ಅಲ್ಲ, 1000 ಜನ ಅಲ್ಲ, ಲಕ್ಷ ಜನ ನನ್ನ ವಿರುದ್ಧ ಬನ್ನಿ, ಒಬ್ಬನೇ ಬರ್ತೀನಿ. ಒಬ್ಬನೇ ಗಿರೀಶ್ ಪಟ್ಟಣ್ಣ ಅವ್ರು ಒಬ್ಬನೇ ಬಂದು ಪ್ರಮಾಣ ಹಲೋ ಕಾನೂನು ಪ್ರಕಾರ ಏನು ಹೇಳಿದ್ರು ಸರ್ ಇವತ್ತು ಬೇರೆ ಕೊಡಿ, ಕಂಪ್ನಿ ಕೊಡ್ತಾ ಹೋಗ್ತೀನಿ ಸರ್. ಇಮಿಡಿಯೇಟ್ಲಿ FIR ಮಾಡಿ ಮಾಡುವ ಸರ್, FIR ಮಾಡ್ತೀನಿ ಸರ್. ನಾವು ಈಗ ಏನಾದ್ರೂ ಅಡ್ಮಿಟ್ ಆಗಿ ಮತ್ತೆ ನೋಡಿ, ಈಗ FIR ಕೊಡ್ಲಿಕ್ಕೆ ಯಾರು ಬೇಕು FIR ಕೊಡ್ಬೋದು. ತನಿಖೆ ಮಾಡೋ ಅಧಿಕಾರ ನಮ್ಮ ಕಲ್ಲಿದೆ. ಸುಳ್ಳು ಕೇಸೋ ಸರಿ ಕೇಸೋ ನಾವು ಪ್ರೂವ್ ಮಾಡ್ತೀವಿ, ತನಿಖೆಯಲ್ಲಿ ಪ್ರೂವ್ ಮಾಡ್ತೀವಿ. ಆಯ್ತಾ? ಯಾಕಂದ್ರೆ ನೀವು ಕೂಡ ಸ್ಪಾಟ್ ಅಲ್ಲಿ ಇದ್ದೀರಿ. ಆಯ್ತು, ನಮ್ಮ ಹತ್ರ ವಿಡಿಯೋಸ್ ಎಲ್ಲ ಇದೆ, ಎಲ್ಲ ತನಿಖೆ ಮಾಡಿ ನೋಡ್ತೀವಿ. ತನಿಖೆಯಲ್ಲಿ ಯಾವ ಪ್ರೂವ್ ಸರಿನಾ ತಪ್ಪು ಅಂತ ಗೊತ್ತಾಗುತ್ತೆ. ಮಾಡ್ತೇನೆ. ಯಾವ ವಿಷಯದ ಬಗ್ಗೆ? ಏನು ಯಾವ ವಿಷಯಕ್ಕೆ ಇದ್ರಿ ನನಗೆ? ಸಾಮೂಹಿಕ ವಿವಾಹದ ಆದವರ ಮೊದಲ ದಿವಸ ಏನು ಪ್ರಕ್ರಿಯೆ ಇದೆ, ಅದರ ಮೊದಲ ದಿವಸ ಹುಡುಗಿಯನ್ನು ಅತ್ಯಾಚಾರ ಮಾಡ್ತಾರೆ ಧರ್ಮಸ್ಥಳದವರು ಅನ್ನೋ ಮಾತನ್ನು ಹೇಳಿದ್ದೀರಿ. ಮಲಗಲಿಕ್ಕೆ ಬಿಡಬೇಕು ಅಂತ ಆತರ ಒಂದು ಮಾತುಗಳನ್ನು ಹೇಳಿದ್ದೀರಿ. ಹಾಗಾಗಿ ಆ ಮಾತು ಹೌದು ಅಂತ ಆದ್ರೆ ನೀವು ಪ್ರಮಾಣ ಮಾಡಬೇಕು ನಾವು ಹೇಳಿದ್ವಿ. ಇನ್ನೊಂದು ಕಡೆ ತೋರಿಸಿ. ಎಲ್ಲವೂ ಕೂಡ ನೀವೇನ್ ಹೇಳ್ತಾ ಇದ್ರಿ, ಸಾಮೂಹಿಕ ವಿವಾಹದ ಬಗ್ಗೆ ಹೇಳ್ತಾ ಇದ್ರಿ. ಹೌದಾ? ಇಲ್ಲಿ ಪ್ರಶ್ನೆ ಮಾಡಿದವ್ರು ನೀವು ಹೇಳಿದಾಗೆ ನಾವು ಪ್ರಶ್ನೆ ಮಾಡಿದ್ದಾರೆ. ಪ್ರಮಾಣ ಮಾಡಿಯೇ ಮಾಡ್ತೀನಿ, ಪ್ರಮಾಣ ಮಾಡಿಯೇ ಮಾಡ್ತೀನಿ. ಬರೀ ಸಾಮೂಹಿಕವಾಗಿ ಒಂದೇ ಅಲ್ಲ, ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಏನೇನ್ ನಡೀತು, ಅದರಿಂದ ಆಚೆಗೆ ಏನೇನ್ ನಡೀತು, ಅದರ ಬಗ್ಗೆ ಏನೇನ್ ನಡೀತು ಅನ್ನೋದನ್ನ ಪ್ರಮಾಣ ಮಾಡಿಯೇ ಮಾಡ್ತೇನೆ. ಇದು ಗಿರೀಶ್ ಮಟ್ಟಣ್ಣ ಅವ್ರು ಕೊಡುವಂತ ಮಾತು. ಇಷ್ಟೇ. ಅವನು ಒಂದು ನಿಮಿಷ. ಗಿರೀಶ್ ಮಟ್ಟಣ್ಣ ಅವರು ಕೊಡೋ ಮಾತಿಗೆ ನಾವು ಸರಿ ಹೋಗ್ತೀವಿ. ನಾವು ಯಾಕಂತಂದ್ರೆ ಗಂಡು ಮಗನಿಗೆ ಒಳ್ಳೆ ನಾಲಿಗೆ ಇದ್ರೆ ಒಳ್ಳೆ ಮಾತಿದೆ. ಆದ್ರೆ ಗಿರೀಶ್ ಮಟ್ಟಣ್ಣ ಇನ್ನು ಮುಂದೆ ಮಾತಾಡುವಾಗ ಗ್ರಾಮಸ್ಥರ ಬಗ್ಗೆ ಧರ್ಮಸ್ಥಳ ಬಗ್ಗೆ ಯೋಚನೆ ಮಾಡಿ ಮಾತಾಡಬೇಕು. ಆತರ ಇದ್ದೇ ಮಾತಾಡಿ. ಯೋಚನೆ ಇಲ್ಲದ ಮಾತಾಡಿದ್ರೆ ಇಷ್ಟಲ್ಲ ಇನ್ನು ಕೊಡುವಂತ ವ್ಯವಸ್ಥೆ ಹೇಳಿದ ಮಾತುಗಳು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನಾವು ಯಾರೋ ಹೇಳಿದ್ದನ್ನು ಕೇಳುವುದು ಹೌದು, ಆದ್ರೆ ಮಾತಾಡುವುದು ನಮ್ಮ ವಿವೇಕಕ್ಕೆ ಬಿಟ್ಟದ್ದು ಅಲ್ವಾ? ಹೌದು. ಅದನ್ನ ತಿಳ್ಕೊಂಡು ಮಾತಾಡಿ ಅಂತ. ಯಾಕಂದ್ರೆ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದುಕೊಂಡು ಮಾತಾಡಿದ್ರೆ ಎಲ್ಲರಿಗೂ ಒಂದು ಗೌರವ ಅಂತ ಇರ್ತದೆ, ನಿಮಗೂ ಒಂದು ತೂಕ ಇರ್ತದೆ. ನೀವು ಇಷ್ಟು ದಿವಸ ಸತ್ಯಗಳನ್ನ ಮರೆಮಾಚಿ ಸುಳ್ಳನ್ನು ನೀವು ಕೆಲಸ ಬೇಡ. ಇಲ್ಲಿ ಹೇಳೋದು ನಾವು ಅನ್ನ ಇಲ್ಲದ ಟೈಮಿಗೆ ಅನ್ನ ಕೊಟ್ಟ ದೇವರನ್ನು ಮರ್ತು ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಇಲ್ಲೇ ಮದುವೆ ಆಗಿ ನೀವೊಂದು ಮಾತು ಎತ್ತಿದ್ರಲ್ಲ ಮಂಡೆ, ಭಾರಿ ಬೇಜಾರಾಗಿದೆ ಅದು ನಮಗೆ. ಧರ್ಮಸ್ಥಳದಲ್ಲಿ ಮದುವೆಗೆ ಊಟ ಮಾಡಿದ್ದಾರೆ, ಮತ್ತೆ ಇವರು ತಿಂದ ಹೊಟ್ಟೆಯಲ್ಲಿದೆ. ಯಾರ್ಯಾರಿಗೆ ಏನೇನಾಗಿದೆ ಅಂತ ಹೇಳಿದ್ರೆ ನಾವು ಏನು ಹೇಳುದಿಲ್ಲ, ಆಗ್ತಾ ಉಂಟು, ಇನ್ನು ಆಗ್ತದೆ ನೋಡಿ, ಗೊತ್ತಾಗ್ತದೆ. ನಾವು ಬಲವಂತ ಮಾಡುದಿಲ್ಲ. ನಾನು ಹೇಳಿದ್ ಕೇಳಿ, ಗಿರೀಶ್ ಪಟ್ಟಣ್ಣ ಅವರು ಪ್ರಮಾಣ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾನೆ. 100 ಜನ ಅಲ್ಲ, 1000 ಜನ ಅಲ್ಲ, ಲಕ್ಷ ಜನ ನನ್ನ ವಿರುದ್ಧ ಬನ್ನಿ, ಒಬ್ಬನೇ ಬರ್ತೀನಿ. ಒಬ್ಬನೇ ಗಿರೀಶ್ ಪಟ್ಟಣ್ಣ ಅವರು ಒಬ್ಬನೇ ಬಂದು ಪ್ರಮಾಣ ಮಾಡೇ ಮಾಡ್ತೀನಿ. ಇಷ್ಟು ಜನ ಬಂದದ್ದು ಇಷ್ಟು ಜನ ಬಂದದ್ದು ಇದು ಮಾಡಿದಾರ. ನೀವು ಹೇಳಿದ್ರಲ್ಲ, ಅಲ್ಲಿರುವವರೆಲ್ಲರೂ ರೇಪಿಸ್ಟ್ರು ಅಂತ ಹೇಳಿದಾರೆ ಅಲ್ಲ, ಅದಕ್ಕೆ ಇಲ್ಲ. ನಿಮ್ಮಲ್ಲಿ ನಾವು ಯಾಕೆ ಬರ್ತೇವೆ? ನೀವು ಯಾರು?
ನಿಮ್ಮಲ್ಲಿ ಬಂದು ನಾವು ಕೇಳುವಂತ ಅಗತ್ಯವಿಲ್ಲ. ನೀವು ಒಂದೇ ಒಂದು ಮಾತಿಗೆ ಬಂದಿದ್ದೇವೆ. ಮತ್ತೆ ಬೇರೆ ಮಾತಾಡಿದ್ರೆ ಅದಕ್ಕೆ ಉತ್ತರವೇ ಬೇರೆ ಉಂಟು. ನೀವಾದ್ರೆ ಗೌರವ ಕೊಟ್ಟು ಮಾತಾಡ್ತಿದ್ದೇವೆ. ಗಿರೀಶ್ ಮಟ್ಟನ್ ಅವರ ಎದುರುಗಡೆ ಲಕ್ಷ ಜನ ಒಬ್ಬೊಬ್ಬರು ಸಾಕು ಮಾತಾಡ್ಲಿಕ್ಕೆ. ಮಟ್ಟನ್ ಅವರ ವಿರುದ್ಧ ಅಲ್ಲ, ಗಿರೀಶ್ ಮಟ್ಟನ್ ಅವರು ನಮ್ಮ ಕ್ಷೇತ್ರದ ಬಗ್ಗೆ, ಗ್ರಾಮದ ಬಗ್ಗೆ ಹೇಳಿದಂತ ಮಾತಿಗೆ ವಿರುದ್ಧ ಅಷ್ಟೇ. ನಮಗೆ ನಮ್ಮ ಕ್ಷೇತ್ರ ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಮಗೆ ಭಕ್ತಿಯಿಂದ ನಡ್ಕೊಳ್ಳುವವರಿಗೆ ಗೊತ್ತಿದೆ. ನಾನು ಈಗಲೂ ಹೇಳ್ತಾ ಇದ್ದೇನೆ, ಕ್ಷೇತ್ರದ ಬಗ್ಗೆ ಆಗಲಿ ಗ್ರಾಮಸ್ಥರ ಬಗ್ಗೆ ಆಗಲಿ ತಪ್ಪು ನಾನು ಮಾತಾಡಿಲ್ಲ. ವಿವಾಹದ ಮುಂಚಿನ ದಿವಸ ನಮ್ಮ ಹತ್ರ ದಾಖಲೆ ಇದೆ. ಹುಡುಗಿಯನ್ನ ಅತ್ಯಾಚಾರ ಮಾಡಿದ್ರೆ ನಿಮ್ಮ ಬಾಯಲ್ಲಿ ಹೇಳಿದ್ ನೀವು. ದಾಖಲೆ ಇದೆ ಸರ್, ದಾಖಲೆ ಇದ್ದು ನಾವು ಈಗ ನಿಮ್ಮ ಹತ್ರ ಸುಳ್ಳು ನಾವಿಲ್ಲೇ ಮದುವೆ ಆಗಿದ್ದು ದಾಖಲೆ ಇದ್ದು ಮಾತಾಡ್ತಿದ್ದೇವೆ. ಹೇಳಿದ್ದಕ್ಕೆಲ್ಲ ನಾವು ತಿಳಿಯೋದೇ ಮಾತಾಡಬೇಡಿ. ಯಾಕಂತ ಹೇಳಿದ್ರೆ ನಿಮಗೆ 25 ಜನ ನಿಮ್ಗೆ ಕಳಿಸಬಹುದು ವಾಟ್ಸ್ಆಪ್ ಅಲ್ಲಿ. ನೀವು ಹೇಳ್ತೀರಿ ಇಲ್ಲಿನಿಂದ ಮತ್ತೊಬ್ಬ, ಅದು ಇದ್ದದ್ದೇ. ಆದ್ರೆ ಅದು ಸತ್ಯನ ಅನ್ನೋದು ಪ್ರಶ್ನೆ. ನೀವು ಅದನ್ನು ಹೇಳ್ಬೇಕಾದ್ರೆ ನೀವು ಒಂದು ತಿಂಗಳು ಇಲ್ಲಿ ಎಲ್ಲಿರಿ ಸರ್? ನಿಮ್ಗೆ ರಕ್ಷಣೆಗೆ ಬೇರೆ ಬೇಡ. ಧರ್ಮಸ್ಥಳಕ್ಕೆ ಲಕ್ಷ ದೀಪೋತ್ಸವಕ್ಕೆ ಹೋಗಬೇಡಿ ಅಂತ ಅವನು ಕೂಡ ಬರ್ತಾನೆ. ಯಾಕೆ ಅವನು ಬರೋದು ಅವನ ಶೂರತನ ಅಲ್ಲ. ನಿಮ್ಮ ಎದುರುಗಡೆ ನಾನಿದ್ದಂತಾನೆ ಇಲ್ಲಿ ರೇಪ್ ಮಾಡಿ ಎಲ್ಲ ರೇಪ್ ಮಾಡಿ ಏನ ನೇತಾಡ್ತದೆ ಅಂತ ಹೇಳಿದ ಬ್ಯಾವರ್ಸಿ ಅವಳು ಎದ್ದೇಳಿದಲ್ಲ, ಅವಳ ಮಗಳನ್ನು 3 ಜನ ತಿರುಗಲಿಗೆ ಕಳಿಸಲಿಲ್ಲ ಅವಳು. ಈಗ ಇಲ್ಲಿಗೆ ಲಕ್ಷ ದೀಪೋತ್ಸವಕ್ಕೆ ಬರಬೇಡಿ. ಧರ್ಮಸ್ಥಳ ರಾಕ್ಷಸವನ್ನ ಧರ್ಮಸ್ಥಳ ಇದೆಲ್ಲ ಹೇಳಿದವರು ಧರ್ಮಸ್ಥಳದ ಒಂದು ದೀಪೋತ್ಸವದಲ್ಲಿ ತಿರುಗಾಡಬಹುದು ಅಂದ್ರೆ ಅದರ ಅರ್ಥ ಧರ್ಮಸ್ಥಳ ಅಷ್ಟು ಸಜ್ಜನರಿದ್ದಾರೆ ಅಂತ ಅರ್ಥ ಸರ್. ಧರ್ಮಸ್ಥಳ ಅಷ್ಟು ಒಳ್ಳೆಯವರು ಅಂತಿದ್ದಾರೆ. ಧರ್ಮಸ್ಥಳದ ಜನರು ಆ ತರ ದ್ವೇಷಕಾರವರು ಅಲ್ಲ ಅಂತ ಅರ್ಥ ಹೇಳಿದ್ರು. ಹೌದಲ್ಲ? ನಮ್ಮ ಒತ್ತಾಯ ಮಧ್ಯದಲ್ಲಿ ನಿಮ್ಮನ್ನು ಧನಿಕುಲ ಬಗ್ಗೆ ನಿರ್ಣಯಕ್ಕೆ ಸರ್ 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 ಅಲ್ಲೇ ಮಾತಾಡೋದು. ಇಲ್ಲೇ ಮಾತು ಮುಗಿದಿದೆ, ಸಮಸ್ಯೆ ಏನಿಲ್ಲ, ಏನು ಸಮಸ್ಯೆ ಬೇಡ ಅಲ್ಲ, ಮಾತು ಮುಗಿದಿದೆ. ಸ್ಟೇಷನ್ ಆಯ್ತು ಸರ್. ನಮ್ಮ ಜನ ಸೇರ್ಕೊಳ್ಳಿ ಅಂತ ಹೇಳಿದ್ರಲ್ಲ, ನಾನು ಒಂದು ಪೂರ್ತಿ ಹೇಳಿ ಕೇಳಿ ನೀವು ಮಾತಾಡಿದ್ರಿ, ನಾನು ಮಾತಾಡ. ಸರಿ. ಗಿರೀಶ್ ಮಟ್ಟಣ್ಣ ಅವ್ರದ್ದು ಒಂದೇ ಮಾತು. ಇಲ್ಲಿ ನೀವೇನ್ ಬಂದಾಗ ಹೇಳಿದ್ರಿ ಪ್ರಮಾಣ ಮಾಡಿ ಅಂತ ಹೇಳಿದ್ರು. 100ಕ್ಕೆ 100 ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಏರಿ ನಾನು ಪ್ರಮಾಣ ಮಾಡಿಯೇ ಮಾಡ್ತೇನೆ. ಯಾವ ವಿಷಯದ ಬಗ್ಗೆ? ಏನು ಯಾವ ವಿಷಯ ಕೇಳಿದ್ರಿ ನನಗೆ? ಸಾಮೂಹಿಕ ವಿವಾಹದ ಹಿಂದಿನ ದಿವಸ ಏನು ಪ್ರಕ್ರಿಯೆ ಇದೆ, ಅದರ ಮೊದಲ ದಿವಸ ಹುಡುಗಿಯನ್ನ ಅತ್ಯಾಚಾರ ಮಾಡ್ತಾರೆ ಧರ್ಮಸ್ಥಳದವರು ಅನ್ನೋ ಮಾತನ್ನು ಹೇಳಿದಿರಿ. ಬಿಡಬೇಕು ಅಂತ ಆತರ ಒಂದು ಮಾತುಗಳನ್ನ ಹೇಳಿದಿರಿ. ಹಾಗಾಗಿ ಆ ಮಾತು ಹೌದು ಅಂತ ಆದ್ರೆ ನೀವು ಪ್ರಮಾಣ ಮಾಡಬೇಕು ಅಂತ ನಾವು ಹೇಳಿದ್ವಿ. ಇಲ್ಲ ಕಡೆ ತೋರಿಸಿ, ನಿಮ್ಮ ಮುಖ ಬರ್ತದೆ. ನೀವೇನ್ ಹೇಳ್ತಾ ಇದ್ರಿ? ಸಾಮೂಹಿಕ ವಿವಾಹದ ಬಗ್ಗೆ ಹೇಳ್ತಾ ಇದ್ರಿ, ಹೌದಾ? ನೀವು ಹೇಳಿದ್ದು ಇಲ್ಲಿ ಪ್ರಶ್ನೆ ಮಾಡಿದವ್ರು ನೀವು ತಾನೆ. ಆಯ್ತು, ಸರಿ ಬೇಗ ಮುಗಿಸಿ. ಪ್ರಮಾಣ ಮಾಡಿ, ಕಮ್ಮಿ ಉಂಟು. ಪ್ರಮಾಣ ಮಾಡಿಯೇ ಮಾಡ್ತೀನಿ. ಬರೀ ಸಾಮೂಹಿಕವಾದ ಒಂದೇ ಅಲ್ಲ, ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಏನೇನ್ ನಡೀತು, ಅದರಿಂದ ಆಚೆಗೆ ಏನೇನ್ ನಡೀತು, ಅದರ ಬಗ್ಗೆ ಏನೇನ್ ನಡೀತು ಅನ್ನೋದನ್ನ ಪ್ರಮಾಣ ಮಾಡಿಯೇ ಮಾಡ್ತೇನೆ. ಇದು ಗಿರೀಶ್ ಮಟ್ಟಣ್ಣ ಅವ್ರು ಕೊಡುವಂತ ಮಾತು. ಇಷ್ಟೇ. ಸರಿ, ಒಂದು ನಿಮಿಷ. ಗಿರೀಶ್ ಮಟ್ಟಣ್ಣ ಅವರು ಕೊಡುವ ಮಾತಿಗೆ ನಾವು ಒಪ್ತೀವಿ ನಾವು. ಯಾಕಂತಂದ್ರೆ ಗಂಡು ಮಗನಿಗೆ ಒಳ್ಳೆ ನಾಲಿಗೆ ಇದ್ರೆ ಒಳ್ಳೆ ಮಾತಿದೆ. ಆದ್ರೆ ಗಿರೀಶ್ ಮಟ್ಟಣ್ಣ ಇನ್ನು ಮುಂದೆ ಮಾತಾಡುವಾಗ ಗ್ರಾಮಸ್ಥರ ಬಗ್ಗೆ, ಧರ್ಮಸ್ಥಳ ಬಗ್ಗೆ ಮಾತಾಡೋದು ಯೋಚನೆ ಮಾಡಿ ಮಾತಾಡಬೇಕು. ಆಧಾರ ಇದ್ದೇ ಮಾತಾಡೋದು. ಯೋಚನೆ ಇಲ್ಲದ ಮಾತಾಡಿದ್ರೆ ಬೇರೆ ಯಾರೋ ಹೇಳಿದ ಮಾತುಗಳು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನಾವು ಯಾರೋ ಹೇಳಿದ್ದನ್ನು ಕೇಳುವುದು ಹೌದು, ಆದ್ರೆ ಮಾತಾಡುವುದು ನಮ್ಮ ವಿವೇಕಕ್ಕೆ ಬಿಟ್ಟದ್ದು ಅಲ್ವಾ? ಅದನ್ನ ತಿಳ್ಕೊಂಡು ಮಾತಾಡಿ ಅಂತ ಅಷ್ಟೇ. ಯಾಕಂದ್ರೆ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದುಕೊಂಡು ಮಾತಾಡಿದ್ರೆ
ಎಲ್ಲರಿಗೂ ಒಂದು ಗೌರವ ಅಂತ ಇರ್ತದೆ, ನಿಮಗೂ ಒಂದು ತೂಕ ಇರ್ತದೆ. ನೀವು ಇಷ್ಟು ದಿವಸ ಮಾತಾಡಿದ್ರೆ ಅದು ಗೊತ್ತಿದೆಯೋ ಗೊತ್ತಿಲ್ದೆಯೋ ಗೊತ್ತಿಲ್ಲ. ಯಾಕಂದ್ರೆ ಸತ್ಯಗಳನ್ನ ಮರೆಮಾಚಿ ಸುಳ್ಳನ್ನು ನೀವು ವ್ಯಾಪಿಸುವಂತ ಕೆಲಸ ಬೇಡ. ಇಲ್ಲಿ ಅಷ್ಟೇ ಹೇಳೋದು ನಾವು. ಅನ್ನ ಇಲ್ಲದ ಟೈಮಿಗೆ ಅನ್ನ ಕೊಟ್ಟ ದೇವರನ್ನು ಮರ್ತು ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಇಲ್ಲೇ ಮದುವೆ ಆಗಿ ನೀವೊಂದು ಮಾತು ಎತ್ತಿದ್ರಲ್ಲ ಮಂಡೆ, ಇವರು ಭಾರಿ ಬೇಜಾರಾಗಿದೆ ಅದು ನಮಗೆ. ಧರ್ಮಸ್ಥಳದಲ್ಲಿ ಮದುವೆ ಆಗಿ ಊಟ ಮಾಡಿದ್ದಾರೆ, ಮತ್ತೆ ಇವರು ತಿಂದ ಹೊಟ್ಟೆಯಲ್ಲಿದೆ. ಯಾರ್ಯಾರಿಗೆ ಏನೇನಾಗಿದೆ ಅಂತ ಹೇಳಿ ನಾವು ಏನು ಹೇಳುದಿಲ್ಲ, ಆಗ್ತಾ ಉಂಟು, ಇನ್ನು ಆಗ್ತದೆ ನೋಡಿ, ಗೊತ್ತಾಗ್ತದೆ. ಯಾವಾಗ ನೀವಿಗೆ ನಿರ್ಧಾರ ಮಾಡ್ಲಿಕ್ಕಿಲ್ಲ, ನಾವು ಬಲವಂತ ಮಾಡುದಿಲ್ಲ. ನಾನು ಹೇಳದ್ ಕೇಳಿಲ್ಲ. ಗಿರೀಶ್ ಪಟ್ಟಣ್ ಅವರ ಪ್ರಮಾಣ ಮಾಡ್ತೀನಿ ಮಾಡ್ತೇವೆ, ಅದು ಬೇರೆ. ಮಾಡೇ ಮಾಡ್ತಾನೆ. 100 ಜನ ಅಲ್ಲ, 1000 ಜನ ಅಲ್ಲ, 1,00,000 ಜನ ನನ್ನ ವಿರುದ್ಧ ಬನ್ನಿ, ಒಬ್ಬನೇ ಬರ್ತೀನಿ. ಒಬ್ಬನೇ ಗಿರೀಶ್ ಪಟ್ಟಣ್ ಅವರು ಒಬ್ಬನೇ ಬಂದು ಮಾಡೇ ಮಾಡ್ತೀನಿ. ಇಷ್ಟು ಜನ ಬಂದದ್ದು ಇಷ್ಟು ಜನ ಬಂದದ್ದು ಇದು ಮಾಡಿದಾರ, ನೀವು ಹೇಳಿದಿರಲ್ಲ, ಅಲ್ಲಿರುವವರು ಎಲ್ಲರೂ ರೇಪಿಸ್ಟ್ರು ಅಂತ ಹೇಳಿದಾರೆ ಅಲ್ಲ, ಗಿರೀಶ್ ನೀವು ಯಾರು ನಿಮ್ಮಲ್ಲಿ ಬಂದು ನಾವು ಕೇಳುವಂತ ಅಗತ್ಯವಿಲ್ಲ. ನೀವು ಒಂದೇ ಒಂದು ಮಾತಿಗೆ ಬಂದಿದ್ದೇವೆ, ಮತ್ತೆ ಬೇರೆ ಮಾತಾಡಿದ್ರೆ ಅದಕ್ಕೆ ಉತ್ತರವೇ ಬೇರೆ ಉಂಟು. ನೀವಾದ್ರೆ ಗೌರವ ಕೊಟ್ಟು ಮಾತಾಡ್ತಿದ್ದೇವೆ. ಗಿರೀಶ್ ಮಟ್ಟನ್ 1,00,000 ಜನ ಗಿರೀಶ್ ಮಟ್ಟನ್ ಅವರ ವಿರುದ್ಧ ಅಲ್ಲ, ಗಿರೀಶ್ ಮಟ್ಟನ್ ಅವರು ನಮ್ಮ ಕ್ಷೇತ್ರದ ಬಗ್ಗೆ, ಗ್ರಾಮದ ಬಗ್ಗೆ ಹೇಳಿದಂತ ಮಾತಿಗೆ ವಿರುದ್ಧ ಅಷ್ಟೇ. ನಮಗೆ ನಮ್ಮ ಕ್ಷೇತ್ರ ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಮಗೆ ಭಕ್ತಿಯಿಂದ ನಡ್ಕೊಳ್ಳುವವರಿಗೆ ಗೊತ್ತಿದೆ ಅಲ್ವಾ? ಹೇಳ್ತಾ ಇದ್ದೀನಿ, ಕ್ಷೇತ್ರದ ಬಗ್ಗೆ ಆಗಲಿ, ಗ್ರಾಮಸ್ಥರದ ಬಗ್ಗೆ ಆಗಲಿ ತಪ್ಪು ನಾನು ಮಾತಾಡಿಲ್ಲ. ಮಾತಾಡಿದ್ದೀರಿ ಸರ್, ದಾಖಲೆ ಇದೆ ಸರ್, ನೀವು ಮಾತಾಡಿದ್ದೀರಿ. ಅರಿಯದೇ ಅದು ಪ್ರಶ್ನೆ ಅಲ್ಲ. ಇನ್ನು ಮುಂದಕ್ಕೆ ನಾನು ಹೇಳ್ತಾ ಇರೋದು, ವಿಷಯಗಳ ಬಗ್ಗೆ ಸತ್ಯಾಸತ್ಯತೆ ತಿಳಿಯದೆ ಮಾತಾಡಬೇಡಿ. ಯಾಕಂತ ಹೇಳಿದ್ರೆ ನಿಮಗೆ 25 ಜನ ನಿಮ್ಗೆ ಕಳಿಸಬಹುದು ವಾಟ್ಸ್ಆಪ್ ಅಲ್ಲಿ, ನೀವು ಹೇಳ್ತೀರಿ ಇಲ್ಲಿನಿಂದ ಮತ್ತೊಬ್ಬ, ಅದು ಇದ್ದದ್ದೇ, ಆದ್ರೆ ಅದು ಸತ್ಯನ ಅನ್ನೋದು ಪ್ರಶ್ನೆ. ನೀವು ಅದನ್ನು ಹೇಳ್ಬೇಕಾದ್ರೆ ನೀವು 1 ತಿಂಗಳು ಇಲ್ಲಿರಿ ಸರ್. ನಿಮ್ಗೆ ರಕ್ಷಣೆಗೆ ಬೇರೆ ಬೇಡ, ಧರ್ಮಸ್ಥಳಕ್ಕೆ ಲಕ್ಷ ದೀಪೋತ್ಸವಕ್ಕೆ ಹೋಗಬೇಡಿ ಅಂದ ಅವನು ಕೂಡ ಬರ್ತಾನೆ. ಯಾಕೆ ಅವನು ಬರೋದು ಅವನ ಶೂರತನ ಅಲ್ಲ, ನಿಮ್ಮ ಎದುರುಗಡೆ ನಾನಿದ್ದೀನಿ ಸರ್. ಅವನು ಬಂದು ಏನ ನೇತಾಡ್ತದೆ ಅಂತ ಹೇಳಿದ ಬ್ಯಾವರ್ಸಿ ಅವಳು ಎಂತ ಹೇಳಿದಲ್ಲ, ಅವಳ ಮಗಳನ್ನು 3 ಜನ ತಿರುಗಲಿಗೆ ಕಳಿಸಲಿಲ್ಲ. ಈಗ ನಿರಂತರ ಸುದ್ದಿ